ಏನ್ ಸಿಚುವೇಶನ್ ವಿರುದ್ಧ 20 ದಿವಸ ಹಿಂದೆ ನಾನು ಧಾರವಾಡದಲ್ಲಿ ಹೇಳಿದ್ದೆ. ನಾನು ಈ ತರ ಮಳೆ ಆಗುತ್ತೆ, ಭೂಮಿ ಕಂಪಿಸುತ್ತೆ, ಗುಡ್ಡಗಳು ಬೀಳ್ತವೆ, ಜನಗಳು ಸಾಯ್ತಾರೆ, ರೋಗ ರುಜಿನಗಳು ಹೆಚ್ಚಾಗ್ತವೆ. ಇದು ಇಂಡಿಯಾಕ್ಕಲ್ಲ, ಜಾಗತಿಕ ಮಟ್ಟದಲ್ಲಿ ಕೆಲವು ರಾಜ್ಯಗಳು ಮುಳುಗ್ತವೆ ಅಂತ ಹೇಳಿದ್ದಾನೆ. ಈಗ ಅದರ ಪ್ರಕಾರವಾಗಿ ನನ್ನ ಲೆಕ್ಕ ಇನ್ನು ಅಮಾವಾಸ್ಯೆವರೆಗೆ ಇರ್ತಾರೆ. ಅಮಾವಾಸ್ಯೆ ನಂತರ ಮತ್ತೆ ಬೇರೆ ಭಾಗದಲ್ಲಿ ಹೋಗ್ತದೆ. ಒಟ್ಟಿಗೆ ಇದು ಕ್ರೋಧಿನಾಮ ಸಂವತ್ಸರ. ಕ್ರೋಧನ ಸಿಟ್ಟು ಅಂತ ನಮ್ಮ ಹಿಂದೂಗಳ ಪ್ರಕಾರವಾಗಿ. ಇದ್ರ ಒಳ್ಳೆಯದು ಕೆಟ್ಟದಿದೆ. ಒಳ್ಳೇದಕ್ಕಿಂತ ಕೆಟ್ಟದೇ ಜಾಸ್ತಿ ಪ್ರಾಕೃತಿಕವಾಗಿ. ಹಾಗಾಗಿ ಪ್ರಾಕೃತಿಕ ದೋಷ ಇದು ಮುಂದುವರಿಯುತ್ತೆ. ನನ್ನ ಲೆಕ್ಕದಲ್ಲಿ ಅಮಾವಾಸ್ಯೆವರೆಗೂ ಒಂದು ಭಾಗದಲ್ಲಿ ಕಮ್ಮಿ ಆಗ್ತದೆ, ಅಮಾವಾಸ್ಯೆಗಳು ಮತ್ತೊಂದು ಭಾಗದಲ್ಲಿ ಜಾಸ್ತಿ ಆಗ್ತದೆ. ಇದು ಇಂಡಿಯಾಗೆ ಅಂತಲ್ಲ, ಹಲವರು ವರ್ಲ್ಡ್ ಹೇಳ್ತಿರೋದು. ಹೇಳಿದ್ನಲ್ಲ, ಜಲಕಂಟಕ ಇದೆ, ಎಲ್ಲಾ ಡ್ಯಾಮ್ಗಳು ತುಂಬುತ್ತವೆ ಅಂತ ಹೇಳಿದ್ದೆ ನಾನು. ಇದೆಲ್ಲ ನಡೆದಲ್ಲಿ ಹೇಳಿದ 20 ದಿವಸ ಧಾರವಾಡದಲ್ಲಿ ಹೇಳಿದ್ದ ಅಂತ. ಅದೇ ಅನಿಷ್ಟ ಜಾಸ್ತಿ. ಆಮೇಲೆ ಕರ್ನಾಟಕ ಪೊಲಿಟಿಕ್ಸ್. ಒಬ್ಬ ಸನ್ಯಾಸಿ ತಪಸ್ಸಿ ಕೂತಿದ್ದಂತೆ. ಒಬ್ಬ ಬೇಡ ಒಂದು ಜಿಂಕೆ ಉಡಿಸಿ ಬಂದಂತೆ ಕೊಲ್ಲಕ್ಕೆ. ಅವನ ಮುಂದೆ ಹೋಯ್ತಂತ ಜಿಂಕೆ. ಅವನ್ ಬೇಡ ಬಂದ, ಏನ್ ಸ್ವಾಮಿ ಇಲ್ಲಿ ಜಿಂಕೆ ಓತ ಅಂತ ಕೇಳ್ದ. ಇವನು ಹೇಳಿ ಕೇಳಿ ಸನ್ಯಾಸಿ ಅವನಂದ, ಈ ಓತು ಅಂತ ಹೇಳ್ಬಿಟ್ರೆ ಕೊಂದು ಬಿಡ್ತಾನೆ, ಆ ಕೊಂದು ಪಾಪ ನನಗೆ ಬಂದ್ಬಿಡುತ್ತೆ. ಇಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳಿದ ಪಾಪನೂ ಬರುತ್ತೆ ನನಗೆ, ಏನ್ ಮಾಡೋದು ಅಂತ ಯೋಚನೆ ಮಾಡಿದಂತ. ಆಮೇಲೆ ಮತ್ತೆ ಅವನ ಆಶೆ ಕೇಳಿ, ಎಲ್ರ ಒಂದು ಹೇಳ್ರಿ ಇದ್ರಿ ಸ್ವಾಮಿ ಇಲ್ಲೇ ಓತಲ್ಲ. ಅದಕ್ಕೆ ಅವನು ಸನ್ಯಾಸಿ ಹೇಳಿದಂತೆ, ಯಾವುದು ನೋಡ್ತು ಅದಕ್ಕೆ ಮಾತಾಡಕ್ ಬರಲ್ಲ, ಯಾವುದು ಮಾತಾಡುತ್ತೋ ಅದ್ ನೋಡ್ಲಿಲ್ಲ, ಏನ್ ಮಾಡಪ್ಪ ನಾನು. ಕಣ್ಣು ನೋಡ್ತು, ನಿನಗೆ ಕಣ್ಣೇ ಹೇಳ್ಬೇಕು ಕೂತು ಅಂತ, ಅದು ಮಾತಾಡಲ್ಲ. ಆದ್ರೆ ನ್ಯಾಲಿಗೆ ಮಾತಾಡುತ್ತೆ, ಅದು ನೋಡ್ಲಿಲ್ಲ, ನಾನೇನ್ ಮಾಡೋಣ. ಹಂಗೆ ಈ ರಾಜಕಾರಣ ಹೇಳ್ಬೇಕಾದ್ರೆ ನಾವು ಹುಷಾರಾಗಿ ಹೇಳ್ಬೇಕಿದ್ರಲ್ಲಿ. ಇನ್ನೂ ಒಂದು ಹೇಳಿದ್ ನಾನು 20 ಹಿಂದೆ, ಮಹಾಭಾರತ ಒಂದು ಸನ್ನಿವೇಶ ತಗೊಂಡು ವೀರನಾಗಿರ್ತಕ್ಕಂಥ ಅಭಿಮನ್ಯುವನ್ನ ಕಾರಣ ಎಲ್ಲ ಸೇರಿ ಆ ಬಿಲ್ಲಿನ ದಾನವನ್ನು ಕಟ್ಟು ಮಾಡಿ ಅವನು ಮೋಸದಲ್ಲಿ ಕೊಲ್ತಾರೆ ಅಂತ. ಆಮೇಲೆ ರಾಹುಲ್ ಗಾಂಧಿ ಅದನ್ನ ರಾಷ್ಟ್ರ ರಾಜಕಾರಣದ ಬಗ್ಗೆ ಅಲ್ಲೂ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಅಂತ ಭೀಮಿ ಗೆದ್ದ, ದುರ್ಯೋಧನ ಸೋತ. ಇಲ್ಲಿ ಕೃಷ್ಣ ಇಲ್ಲ, ದುರ್ಯೋಧನ ಗೆಲ್ತಾನೆ, ಭೀಮ್ ಸೋಲ್ತಾನೆ. ಇದನ್ನು ಅವತ್ತು ಹೇಳಿದ್ದೆ ನನ್ನಲ್ಲಿ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಬದಲಾವಣೆ ಆಗೈತೆ, ಅದು ಸಮಸ್ಯೆ ಬದಲಾವಣೆ ಆಗೈತೆ. ಈಗ ಅಭಿಮನ್ಯುವನ್ನ ಮೋಸದಲ್ಲಿ ಕತ್ತರಿಸ್ತಾರೆ ಅಂತ ಬದಲಾವಣೆ ಸದ್ಯಕ್ಕೆ ತೊಂದರೆ ಕಾಣ್ತಾ ಇಲ್ಲ. ಮುಂದೆ ತೊಂದರೆ ಹೇಳಿದ ಸನ್ಯಾಸಿ ಕತೆ ನಮ್ಮನ್ನ ಅಡ್ಡಾಡ್ದಾಗ ಮಾಡ್ಬಿಡ್ತೀರ. ಆಮೇಲೆ ನನ್ ಪಾರ್ಲಿಮೆಂಟ್ ಕೇಳಿರು ಧಾರವಾಡದಲ್ಲಿ ವರ್ಷದಿಂದ, ನಮ್ಮ ಊರಿಗೆ ಬಿಡ್ಸಲ್ಲಪ್ಪ ಹೇಳ್ಬಿಟ್ಟು ನಾನಿದನ್ನ. ಯಾಕೆಂದ್ರೆ ಈಗ ಈ ಜನರು ಇದೆಲ್ಲವನ್ನ